ಪ್ರೇಕ್ಷಕರೇ ಪ್ರಣಾಮ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಜೊತೆಗೆ ನಿಲ್ಲಿ. ಪ್ರೇಕ್ಷಕರೇ, ಭಾರತೀಯತೆಯ ಬಿಂಬ ಪ್ರತಿಬಿಂಬದ ಸೊಗಡು ಇನ್ನು ಮುಂದೆ ದೇಶದ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದ ಘಟಿಕೋತ್ಸವಗಳಲ್ಲೂ ಕಂಗೊಳಿಸಲಿದೆ. ಇಲ್ಲಿಯ ತನಕ ವೈದ್ಯಕೀಯ ಪದವೀಧರರು ತಮ್ಮ ಪದವಿ ಸ್ವೀಕಾರ ಸಮಾರಂಭ ಅಂದರೆ ವೈದ್ಯಕೀಯ ಘಟಿಕೋತ್ಸವದ ವೇಳೆ ಕಪ್ಪು ನಿಲುವಂಗಿ ಮತ್ತು ಕ್ಯಾಪ್ ಧರಿಸಿಕೊಂಡು ಬರುತ್ತಿದ್ದರು. ಇದನ್ನೇ ಬದಲಾಯಿಸಲು ನಮ್ಮ ಕೇಂದ್ರ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಕಪ್ಪು ನಿಲುವಂಗಿ ಮತ್ತು ಕ್ಯಾಪ್ ಧರಿಸುವುದು ವಸಾಹತುಶಾಹಿ ಪರಂಪರೆಯ ಆಂಗ್ಲರ ಉಡುಪಾಗಿದೆ. ನಮ್ಮ ರಾಷ್ಟ್ರ 78 ವರ್ಷಗಳ ಗಟ್ಟಿಯಾದ ಸ್ವತಂತ್ರ ರಾಷ್ಟ್ರ. ಈಗಲೂ ನಮಗೆ ಇಂಗ್ಲಿಷರ ಪರಂಪರೆ ಉಳಿಯುವುದು ಬೇಡ. ದೇಸಿ ಸಂಪ್ರದಾಯ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲೂ ಇರಬೇಕು ಎಂಬುದು ಆರೋಗ್ಯ ಇಲಾಖೆಯ ಉದ್ದೇಶ. ಈ ಉದ್ದೇಶವನ್ನು ಈಗ ಆದೇಶವಾಗಿ ಪರಿವರ್ತಿಸಿ ದೇಶದ ಎಲ್ಲ ವೈದ್ಯಕೀಯ ವಿಶ್ವವಿದ್ಯಾಲಯಗಳಿಗೆ ನಿಲುವಂಗಿ ಮತ್ತು ಕ್ಯಾಪ್ ಬದಲಾಯಿಸಲು ಆದೇಶ ನೀಡಿದೆ. ದೇಶದ ಪ್ರತಿಯೊಂದು ರಾಜ್ಯ ತನ್ನ ಸ್ಥಳೀಯ ಸಂಪ್ರದಾಯಗಳ ಆಧಾರದ ಮೇಲೆ ಸೂಕ್ತ ಡ್ರೆಸ್ ಕೋಡ್ ವೈದ್ಯಕೀಯ ಘಟಿಕೋತ್ಸವಗಳಿಗೆ ವಿನ್ಯಾಸಗೊಳಿಸಿ ಚಾಲ್ತಿಗೆ ತರಬೇಕು ಎಂದು ಆರೋಗ್ಯ ಇಲಾಖೆ ದೇಶದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ನಿರ್ದೇಶನವು ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಘೋಷಿಸಿರುವ ಪಂಚಪ್ರಾಣ ನಿರ್ಣಯಗಳನ್ನು ಪ್ರತಿಬಿಂಬಿಸುತ್ತದೆ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಭಾರತೀಯತೆ ಬಿಂಬ ಪ್ರತಿಬಿಂಬದ ಇಂತಹ ಸಣ್ಣ ಸಣ್ಣ ಬದಲಾವಣೆಗಳು ದೇಶವನ್ನು ಮತ್ತಷ್ಟು ಸ್ವಾವಲಂಬನೆಯ ನೆಲೆಯಲ್ಲಿ ಗಟ್ಟಿಗೊಳಿಸುತ್ತಾ ಹೋಗುತ್ತದೆ ಎಂದು ಹೇಳಬಹುದಾಗಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.